ಮುನಿಯಪ್ಪರ ಮನೆಯಲ್ಲಿ ಸಭೆ ಸೇರಿದ್ರಿ. ವಿಚಾರಗಳು, ಪ್ರಮುಖ ವಿಚಾರಗಳು ಚರ್ಚೆ ಆಗಿದೆಯಂತೆ. ಮೀಸಲು ಕ್ಷೇತ್ರಗಳ ಎಂಪಿ ಅಭ್ಯರ್ಥಿ ಬಗ್ಗೆ ನಾವು ನೆನೆ ಅವರು ತಿಂಡಿಗೆ ಬನ್ನಿ ನಮ್ಮ ಮನೆಗೆ ಅಂತ ಅಂದ್ರು, ತಿಂಡಿ ತಿಂದ್ವಿ. ಸ್ವಾಭಾವಿಕವಾಗಿ ನಾನು 5-6 ಜನ ಮಂತ್ರಿಗಳು ಭೇಟಿ ಮಾಡಿದಾಗ ಏನಾದ್ರೂ ಮಾತಾಡ್ಲೇಬೇಕಲ್ವಾ. ಪರಿಸ್ಥಿತಿ ಲೋಕಸಭೆಯಲ್ಲಿ ನಾವು ಹೆಚ್ಚು ಸೀಟ್ ಗೆದಿಬೇಕು, ಅದಕ್ಕೆ ಏನೆಲ್ಲ ಮಾಡಕ್ ನಮ್ಮ ಕಡೆಯಿಂದ ಸಾಧ್ಯ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡಿದ್ವಿ. ಆಯ್ಕೆ ಮಾಡ್ತಕ್ಕಂಥದ್ದು ಅಭ್ಯರ್ಥಿಗಳನ್ನ, ಜೊತೆಗೆ ಎಲೆಕ್ಷನ್ ಸ್ಟ್ರಾಟಜಿ ಹೇಗಿರಬೇಕು ಅದನ್ನ ಬೇರೆ ಪಕ್ಷದವ್ರು ಏನ್ ಮಾಡ್ತಿದ್ದಾರೆ, ನಾವೇನ್ ಮಾಡಬೇಕು ಅನ್ನೋದು ನಮ್ಮ ಅನುಭವದ ಮೇಲೆ ನಾವು ಚರ್ಚೆ ಮಾಡಿದ್ವಿ. ಅದನ್ನ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ಅಧ್ಯಕ್ಷರಿಗೆ ನಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು ಅಂತ ಹೇಳಿ ಮಾತಾಡ್ಕೊಂಡು, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಈಶ್ವರಪ್ಪ ಅವರು ಒಂದು ಮಾತನ್ನ ಹೇಳಿದ್ದಾರೆ ಸರ್ ನಿನ್ನೆ, ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿಯನ್ನ ಗುಂಡಿಕ್ಕೊಳ್ಬೇಕು ಅಂತ ಕಾಯ್ದೆಯನ್ನ ರಾಜ್ಯದಲ್ಲಿ ಜಾರಿ ತರಬೇಕು ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳಿಗೆ ಹೇಳಿ ತರಿಸ್ಲಿ, ಗೃಹ ಮಂತ್ರಿಗಳಿಗೆ ಕೇಂದ್ರದಲ್ಲಿ ತರಿಸಿದ್ರೆ ಇಡೀ ದೇಶಕ್ಕಾಗತ್ತೆ, ಬರೀ ನಮ್ಮ ರಾಜ್ಯಕ್ಕೆ ಯಾಕೆ ಆಗ್ಬೇಕು. ಡಿ.ಕೆ. ಸುರೇಶ್ ಮತ್ತು ಅವ್ರನ್ನ ತರಿಸ್ಲಿ, ಅವ್ರು ತರಿಸ್ಲಿ. ಈ ರೀತಿ ಪದೇ ಪದೇ ಪ್ರಚೋದನಕಾರಿ ಹೇಳಿಕೆಗಳನ್ನ ಹೇಳ್ತಾ ಇರ್ತಾರೆ. ಈಗ ಅದಕ್ಕೆ ಕಾನೂನು ಪ್ರಕಾರ ನಾವು ಏನ್ ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ. ಈಗ ಅವರಿಗೆ ಯಾವ ರೀತಿ ಕಾನೂನು ಚೌಕಟ್ಟಿನಲ್ಲಿ ಕ್ರಮ ತಗೊಳ್ಬೇಕು. ಈಗ ಯಾರಾದ್ರೂ ಕಂಪ್ಲೇಂಟ್ಸ್ ಕೊಟ್ರೆ ಈ ರೀತಿ ಆಗಿದೆ ಅಂದ್ರೆ ಅದಕ್ಕೆ FIR ಮಾಡ್ತಾರೆ, ಆಮೇಲೆ ತನಿಖೆ ಮಾಡ್ತಾರೆ. ಯಾವ ಉದ್ದೇಶದಿಂದ ಅವ್ರು ಹೇಳಿದ್ರು ಈಗೆಲ್ಲ, ಇದಕ್ಕೆ ಯಾವ ಕಾನೂನು ಅಟ್ರಾಕ್ಟ್ ಆಗುತ್ತೆ ಅದನ್ನೆಲ್ಲ ಮಾಡ್ತಾರೆ. ಸಿಎಂ ಅವರು ಸುತ್ತೂರು ಮಟ್ಟಕ್ಕೆ ನಾನ್ ವೆಜ್ ತಿಂದು ಬಿಡಿಯಪ್ಪ, ಅದೆಲ್ಲ ಯಾರು ನೋಡಿದವರು, ಯಾರು ನೋಡಿದ್ರು ನಾನ್ ವೆಜಿಟೇರಿಯನ್ ತಿಂದಿದ್ದು ಅಂತ ಸುಮ್ಮನೆ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಹೇಳೋದಕ್ಕೆ ಬೇರೆ ಕೆಲಸಗಳಿದಾವೆ, ಬೇರೆ ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಕರ್ನಾಟಕದಲ್ಲಿ ನಮಗೆ ಅಭಿವೃದ್ಧಿ ಬಗ್ಗೆ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಪರಿಕಲ್ಪನೆ ಇಟ್ಕೊಂಡು ಆಡಳಿತ ಮಾಡ್ತಾ ಇದ್ದೇವೆ ನಾವು. ಅದರ ಬಗ್ಗೆ ಹೆಚ್ಚು ಇವತ್ತು ಟ್ಯಾಕ್ಸ್, GST ನಮಗೆ ಶೇರ್ ಬರಲಿಲ್ಲ, ನಮಗೆ ಬರಗಾಲಕ್ಕೆ ಹಣ ಕೊಡಲಿಲ್ಲ. ಅವರು ನಿರ್ಮಲಾ ಸೀತಾರಾಮನ್ ಅವರು ಒಂದು ಜವಾಬ್ದಾರಿಯುತವಾದಂತಹ ಸ್ಥಾನದಲ್ಲಿ ಇಟ್ಕೊಂಡು ಸುಳ್ಳು ಹೇಳ್ತಾ ಇದ್ದಾರೆ. ಅವರು ಇವತ್ತು ನಮಗೆ ಬರಗಾಲಕ್ಕೆ ಏನಾದರೂ ಹಣ ಕೊಟ್ಟಿದ್ದಾರಾ? ಅವ್ರು ಹೇಳಿ ಕೊಟ್ಟಿದ್ದೀವಿ ಅಂತ ಹೇಳಿ. ಯಾವ ಇದರಲ್ಲಿ ನಮಗೆ ಕೊಟ್ಟಿದ್ದಾರೆ? NDRF ನೆಲ್ಲ ಹಣ ಕೊಟ್ಟಿದ್ದಾರೆ ಈ ವರ್ಷ ಅಂತ ಹೇಳಿ. ಅವರು ಸುಮ್ಮನೆ ಎಲ್ಲ ಹೇಳ್ಕೊಂಡು ಕಾಂಗ್ರೆಸ್ನವರು ಜನನ ತಪ್ಪುದಾರಿಗೆ ತಗೊಂಡು ಹೋಗ್ತಿದ್ದಾರೆ ಅಂತಂದ್ರೆ ನಾವು ಮಾಡ್ತಿದೀವ, ಅವ್ರು ಮಾಡ್ತಾ ಇದ್ದಾರೆ. NDRF ನಲ್ಲಿ ₹1 ಇವತ್ತಿನ ತನಕ ಬಂದಿಲ್ಲ. 17,000 ಕೋಟಿ ಕೇಳಿದೀವಿ ನಾವು, ಆಯ್ತಾ? ಇನ್ನುವರೆಗೂ ₹1 ಬಂದಿಲ್ಲ. ಕೊಟ್ಟಿದ್ದೀವಿ, ಎಲ್ಲ ಕೊಟ್ಬಿಟ್ಟಿದ್ದೀವಿ ಅಂತ ಅವರು ಹಣಕಾಸಿನ ಸಚಿವರಾಗಿ, ಕೇಂದ್ರದ ಹಣಕಾಸಿನ ಸಚಿವರಾಗಿ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು ಆ ರೀತಿ ಹೇಳಿದರೆ ನಾವೇನು ಹೇಳಕ್ಕಾಗುತ್ತೆ? ಕಾಂಗ್ರೆಸ್ನವರು ದೇಶ ವಿಭಜನೆಗೆ ಒಂದು ನೇರೇಷನ್ ಮಾಡ್ತಿದ್ದಾರೆ ನೋಡ್ರಿ. ಕಾಂಗ್ರೆಸ್ ಪಕ್ಷ ಸ್ವತಂತ್ರ ತರೋದಕ್ಕೆ ಲಕ್ಷಾಂತರ ಜನರನ್ನು ಕಳ್ಕೊಂಡಿದೆ. ನಮ್ಮ ದೊಡ್ಡ ದೊಡ್ಡ ನಾಯಕರನ್ನು ಕಳ್ಕೊಂಡಿದ್ದೀವಿ. ಮಹಾತ್ಮ ಗಾಂಧೀಜಿಗಿನ್ನ ಬೇಕಾ? ಇವತ್ತು ಕಾಂಗ್ರೆಸ್ಸು ಈ ದೇಶವನ್ನ ಒಗ್ಗೂಡಿಸುವಂತ ಒಕ್ಕೂಟದ ವ್ಯವಸ್ಥೆಯನ್ನ ಮಾಡೋದಕ್ಕೆ ಯಾವತ್ತೂ ಕೂಡ ಕಮಿಟ್ ಆಗಿರ್ತಕ್ಕಂಥ. ದೇಶ ವಿಭಜನೆ ಮಾಡಕ್ ಹೋಗ್ತಾರೆ. ಪಂಜಾಬ್ನಲ್ಲಿ ಖಾಲಿಸ್ತಾನ ಹೋರಾಟ ನಡೆದಂತ ಸಂದರ್ಭದಲ್ಲಿ ಯಾರು ಪ್ರಾಣ ಕೊಟ್ರು? ಶ್ರೀಮತಿ ಇಂದಿರಾ ಗಾಂಧಿ ಅವರನ್ನ ಕೊಂದಿದ್ದೆ ಅದಕ್ಕೆ. ಇವೆಲ್ಲ ತಿಳ್ಕೊಂಡು ಮಾತಾಡಬೇಕು. ಸುಮ್ಮನೆ ಎಲ್ಲ ಬಾಯಿಗೆ ಬಂದಂಗೆ ಮಾತಾಡೋದು ಸರಿ ಕಾಣಿಸೋದು. ಅದಕ್ಕೆಲ್ಲ ಕ್ರಮ ತಗೊಳ್ತೀವಿ. ಅದು ಏನ್ ಮಾಡಬೇಕು ಎಲ್ಲ ಕೊಡ್ತೀವಿ. ಪರ್ಮಿಷನ್ ಕೊಟ್ಟಿದ್ರೆ, ನಮ್ಮ SP ಅವರಿಗೆ ಪರ್ಮಿಷನ್ ಕೇಳಿದ್ದಾರೆ, ಅವ್ರು ಪರ್ಮಿಷನ್ ಕೊಟ್ಟಿದ್ರೆ ಅದನ್ನ ರೆಗ್ಯುಲೇಟ್ ಮಾಡ್ತಾರೆ. ಅದನ್ನ ಮೀರಿ ಹೋದ್ರೆ ಕಾನೂನು ಪ್ರಕಾರ ಕ್ರಮ ತಗೊಂತಾರೆ. ಈಗ ಟಿಕೆಟ್ ಸಿಗದಿದ್ದಕ್ಕೆ ಒಂದಷ್ಟು ಅಂದ್ರೆ ಸಹಜವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಎಚ್ಚರಿಕೆಯನ್ನು ಕೊಟ್ಟವ್ರೆ. ಜೊತೆಗೆ ಒಂದ್ ವೇಳೆ ಟಿಕೆಟ್ ಸಿಗದವರೆ ಮುಂದೆ ತೀರ್ಮಾನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಅಲ್ಲ ರೀ, ಅದಕ್ಕೆ ನಾವೇನ್ರಿ ಮಾಡ್ಬೇಕು? ಕಾಂಗ್ರೆಸ್ ಬರೋದಾದ್ರೆ ಅದನ್ನ ನೀವು ಅವ್ರನ್ನ ಕೇಳಿ, ಅವರು ಸುಧಾಕರ್ ಅವ್ರನ್ನ ಕೇಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.